ಹಿರಿಯ ನಾಗರಿಕ ವಿವಿಧ ಬೇಡಿಕೆ ಈಡೇರಿಸಲು ಡಿಸೆಂಬರ್ 16ರಂದು ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಕರ್ನಾಟಕ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರರ ಕ್ಷೇಮ ಅಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ BA ಪಾಟೀಲ್ ಹೇಳಿದರು. ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಎಲ್ಲಾ ಹಿರಿಯ ನಾಗರಿಕರು ರಾಷ್ಟ್ರದ ಸಂಪತ್ತು ಎಂದು ಘೋಷಣೆ ಮಾಡಲು ಕ್ರಮ ಕೈಗೊಳ್ಳಬೇಕು. ಆರ್ಥಿಕವಾಗಿ ದುರ್ಬಲರಾದ ಹಿರಿಯ ನಾಗರಿಕರಿಗೆ ಮಾಸಿಕ ₹10,000 ವೃದ್ಧಾಪ್ಯ ವೇತನ ನೀಡಬೇಕು. ಹಿರಿಯ ನಾಗರಿಕರಿಗಾಗಿ ಪ್ರತ್ಯೇಕ ಸಚಿವಾಲಯ, ಸಚಿವರು ಹಾಗೂ ಬಜೆಟ್ ಮಂಡನೆಯಾಗಬೇಕೆಂದು ಆಗ್ರಹಿಸಿದರು. ಹಿರಿಯ ನಾಗರಿಕರ ಕಾನೂನಿನಲ್ಲಿರುವ ಸೌಲಭ್ಯಗಳಾದಂತಹ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪ್ರತ್ಯೇಕ ಚಿಕಿತ್ಸಾ ವಿಭಾಗ ಆರಂಭಿಸಬೇಕು. ಹಿರಿಯ ನಾಗರಿಕ ಕಾನೂನಿನಂತೆ ಎಲ್ಲ ಪೊಲೀಸ್ ಠಾಣೆಯಲ್ಲಿ ಹಿರಿಯ ನಾಗರಿಕರ ಸಮಿತಿ ರಚಿಸಬೇಕು. ಎಲ್ಲ ಹಿರಿಯ ನಾಗರಿಕರಿಗೆ ಉಚಿತ ಬಸ್ ಪ್ರಯಾಣ ಸೌಲಭ್ಯ ನೀಡುವುದು ಈಗ ಮಹಿಳಾ ಹಿರಿಯ ನಾಗರಿಕರಿಗೆ ಮಾತ್ರ ನೀಡಲಾಗಿದೆ ಎಂದರು. ಇವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಸಂಘದಲ್ಲಿ ಬೇರೆ ಬೇರೆ ಸಂಘಗಳನ್ನು ಮಾಡಿದ್ದೇವೆ. ಒಂದು ರೈತರ ಶಾಲೆ ಇದೆ, ರೈತ ಹಿರಿಯ ನಾಗರಿಕರಂತ. ಅವರ ಅಧ್ಯಕ್ಷ ಇವತ್ತು ಬಂದಿಲ್ಲ. ಅವರು ಡಾಕ್ಟರ್ DT ಪಾಟೀಲ್ ಅಂತ ಹೇಳ್ಕೊಂಡು ಕೃಷಿ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಕೊಡುವಂಥವ್ರು ಅವರಿದ್ದಾರೆ. ಮಹಿಳೆಯರ ಶಾಲೆ ಇದೆ. ಆಮೇಲೆ ನಿವೃತ್ತ ಸರ್ಕಾರಿ ನೌಕರರ ಶಾಲೆ ಇದೆ. ಈಗ ಪ್ರತಿಯೊಂದು ವರ್ಗದ ಹಿರಿಯ ನಾಗರಿಕರಿದ್ದಾರೆ. ಅವರವರ ಬೇಡಿಕೆ ಸಮಸ್ಯೆಗಳ ಸಲುವಾಗಿ ಹೋರಾಟಕ್ಕೆ ಚಿಂತನೆ ಸಲುವಾಗಿ ಒಂದು ಪ್ರತ್ಯೇಕವಾದಂಥ ವ್ಯವಸ್ಥೆಯನ್ನು ನಮ್ಮ ಸಂಘದಲ್ಲಿ ಮಾಡಿದ್ದೇವೆ. ನಮ್ಮ ಹುಬ್ಬಳ್ಳಿಯಲ್ಲಿ ಒಂದು 5,000 ಸ್ಕ್ವೇರ್ ಫೀಟ್ ಏರಿಯಾ ದೊಡ್ಡವಾದ ಕಚೇರಿಯನ್ನು ಮಹಾನಗರ ಪಾಲಿಕೆಯವರು ಕೊಟ್ಟಿದ್ದಾರೆ. ಮತ್ತು ಈಗ ನಾವು ನಮ್ಮದೇ ಆದಂಥ ಕಟ್ಟಡ ಬೇಕಂತ ಹೇಳ್ಕೊಂಡು ₹2.5 ಕೋಟಿ ಹುಬ್ಬಳ್ಳಿ ಒಳಗ ಹಿರಿಯ ನಾಗರಿಕರ ಭವನ ತಿಳ್ಕೊಂಡು ಅವರ ಕಚೇರಿಯನ್ನು ಈಗ ಕಟ್ಟಡದ ಕಾರ್ಯ ಆರಂಭ ಆಗಿದೆ. ನಂತರ ನಮ್ಮ ಈ ಒಂದು ಸಂಘ ಹಿರಿಯ ನಾಗರಿಕರಿಗೆ ಸಿಗಬೇಕಾದಂಥ ಸೌಲಭ್ಯಗಳು ಬಹಳಷ್ಟು ಇಂಪಾರ್ಟೆಂಟ್. ಅಂದ್ರೆ ಕಾನೂನುಬದ್ಧ ಸೌಲಭ್ಯಗಳು. ನಾವು ಬೇರೆ ಯಾವುದೇ ಒಂದು ಇದರಿಲ್ಲ. ಕಾನೂನುಬದ್ಧ ಅಂದ್ರೆ ಸಂವಿಧಾನಬದ್ಧ ಮತ್ತು ಕಾನೂನುಬದ್ಧ ಸೌಲಭ್ಯಗಳು. ಸಂವಿಧಾನಬದ್ಧ ಸೌಲಭ್ಯಗಳು ಅಂತಂದ್ರೆ ಏನು ಅಂತಂದ್ರೆ, ಭಾರತದ ಸಂವಿಧಾನ 21ರ ಪ್ರಕಾರ ಈ ರಾಷ್ಟ್ರದ ಪ್ರತಿಯೊಬ್ಬ ಹಿರಿಯ ನಾಗರಿಕರಿಗೆ ಅಶಕ್ತಗೊಂಡಾಗ, ಬಲಹೀನರಾದಾಗ, 60 ವರ್ಷ ಆದಮೇಲೆ ಅವರು ದುಡಿಮೆ ಶಕ್ತಿಯನ್ನು ಕಳ್ಕೊಂಡಾಗ ಅವರ ಸಂಪೂರ್ಣವಾದಂಥ ರಕ್ಷಣೆ ಮತ್ತು ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಇದು ಭಾರತೀಯ ಸಂವಿಧಾನದೊಳಗನ ಇದೆ. ಆದರೆ ನಮ್ಮ ದುರ್ದೈವಿಕ ಸಂವಿಧಾನ ಹೋಗಿ 75 ವರ್ಷ ಆದರೂ ಸರಿಯಾಗಿ ನೋಡಲಿಲ್ಲ, ಯಾರು ಹೋರಾಟ ಮಾಡಲಿಲ್ಲ. ಸರ್ಕಾರ ಇದರ ಸಲುವಾಗಿ ಕೇವಲ ಕಂಡುಬರ್ತಕ್ಕಂಥ ಒಂದು ತಂತ್ರ ಮಾಡಿ 2007 ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಕಾನೂನು ಅಂತ ಒಂದು ಜಾರಿ ಮಾಡಿದ್ರು. 2007 ಈ ಕಾನೂನು ಜಾರಿಯಾಗಿ 16 ವರ್ಷ ಐತಿ. ಈ ಕಾನೂನುಗಳಿಗೆ ಏನೈತಿ, ಏನು ಮಾಡಬೇಕು, ಏನು ಸೌಲಭ್ಯ ಕೊಡಬೇಕು ಅಂತ ಬಹುಶಃ 75% ಹಿರಿಯ ನಾಗರಿಕರು ಗೊತ್ತಿಲ್ಲ. ನಮ್ಮ ದುರ್ದೈವ ನಮ್ಮ ಆತಕ್ಕಂಥ MLA, ಶಾಸಕರು, ಸಚಿವರಿಗೆ ಕೂಡ ಈ ಕಾನೂನು ಬಗ್ಗೆ ಸರಿಯಾದ ಅರಿವಿಲ್ಲ. ವೃದ್ಧಾಪ್ಯ ವೇತನ ಮಂಜೂರಾತಿ ಆದಾಯ ಮಿತಿಯನ್ನು ಮೊದಲಿನಂತೆ 1,20,000 BPLಕ್ಕೆ ಹೆಚ್ಚಿಸುವುದು ಈಗ 33,000ವಿದೆ. ನಿವೃತ್ತ ರಾಜ್ಯ ಸರ್ಕಾರಿ ನೌಕರರಿಗೆ ದೊರಕಬೇಕಾದ 7ನೇ ವೇತನ ಆಯೋಗದ 2ನೇ ಭಾಗವನ್ನು ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿದರು. ರಾಜಶೇಖರ್ ಹಿರೇಮಠ, KMM ನ್ಯೂಸ್, ಬೆಳಗಾವಿ.